ಕ್ರ್ಯಾಶ್ ಕೋರ್ಸ್ ನಂಬರ್ 40. ಮೊದಲನೇ ಪ್ರಶ್ನೆ, ಶುಷ್ಕ ಮಂಜುಗಡ್ಡೆ ಅಥವಾ ಡ್ರೈ ಐಸ್ ಎಂದರೆ ಏನು? ಇದರ ಉತ್ತರ ಘನ ಕಾರ್ಬನ್ ಡೈಆಕ್ಸೈಡ್. ಹಗಲಿನಲ್ಲಿ ಸಸ್ಯಗಳು ಏನನ್ನು ಉತ್ಪತ್ತಿ ಮಾಡುತ್ತವೆ? ಇದರ ಉತ್ತರ ಆಮ್ಲಜನಕ. ಟ್ರಾನ್ಸ್ಫಾರ್ಮರ್ ಅನ್ನು ಯಾವುದಕ್ಕೆ ಉಪಯೋಗಿಸುತ್ತಾರೆ? ಇದರ ಉತ್ತರ ಎಸಿ ವೋಲ್ಟೇಜ್ ಅನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲು ಉಪಯೋಗಿಸುತ್ತಾರೆ. ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ಕಾಯಿಲೆ ಯಾವುದು? ಇದರ ಉತ್ತರ ಮಲೇರಿಯಾ. ಕಾರಿನ ಬ್ಯಾಟರಿಯಲ್ಲಿ ಉಪಯೋಗಿಸುವ ಆಸಿಡ್ ಯಾವುದು? ಇದರ ಉತ್ತರ ಸಲ್ಫ್ಯೂರಿಕ್ ಆಸಿಡ್. ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ದೂರವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ? ಇದರ ಉತ್ತರ ಅಲ್ಟಿಮೀಟರ್. ಹೆಪಟಾಲಜಿ ಯಾವುದರ ಕುರಿತು ಅಧ್ಯಯನ ಮಾಡುವುದಾಗಿದೆ? ಇದರ ಉತ್ತರ ಆಪ್ಷನ್ 3 ಕರುಳಿನ ಕುರಿತ ಅಧ್ಯಯನ. ಆಪ್ಷನ್ 2 ರಕ್ತದ ಕುರಿತ ಅಧ್ಯಯನಕ್ಕೆ ಹೆಮಟಾಲಜಿ ಅಂತ ಕರೀತಾರೆ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ನ ಮುಖ್ಯ ಕಚೇರಿಯಲ್ಲಿದೆ? CSO. ಇದರ ಉತ್ತರ ನವದೆಹಲಿ. ಹಣಕಾಸು ಆಯೋಗವನ್ನು ಎಷ್ಟು ವರ್ಷಗಳಿಗೊಮ್ಮೆ ಪುನರ್ರಚಿಸಲಾಗುವುದು? ಇದರ ಉತ್ತರ 5 ವರ್ಷಗಳು. ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ವೈಟ್ ರೆವಲ್ಯೂಷನ್. ಇದರ ಉತ್ತರ ಆಪ್ಷನ್ 3 ಹೈನುಗಾರಿಕೆ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ 3 ಪ್ರಶ್ನೆಗಳಿಗೆ ನಿಮಗೆ ಉತ್ತರಿಸಲು ಅವಕಾಶ ಕೊಡಲಾಗಿತ್ತು. ಯಾವುದ್ಯಾವುದಂದರೆ, ಈ ಕೆಳಗಿನ ಯಾವ ಮುಸ್ಲಿಂ ಸಂತ ಗರೀಬ್ ನವಾಜ್ ಎಂದು ಪ್ರಸಿದ್ಧಿ ಹೊಂದಿದ್ದರು ಅಂತ ಕೇಳಲಾಗಿತ್ತು. ಇದರ ಉತ್ತರ ಆಪ್ಷನ್ 1 ಕರೆಕ್ಟ್ ಆಗದ ಉತ್ತರ ಮೊಯ್ನುದ್ದೀನ್ ಚಿಸ್ತಿ. ಕರ್ನಾಟಕ ಸರ್ಕಾರವು 2019ನೇ ವರ್ಷವನ್ನು ಯಾವ ವರ್ಷವೆಂದು ಘೋಷಿಸಿದೆ ಅಂತ ಕೇಳಲಾಗಿತ್ತು. ಇದರ ಉತ್ತರ ಜಲ ವರ್ಷ. ಭಾರತದ ಅತಿ ವೇಗದ ಮೊದಲ ಎಂಜಿನ್ ರಹಿತ ರೈಲು ವಂದೇ ಭಾರತ ಎಕ್ಸ್ಪ್ರೆಸ್ ಅಥವಾ ಟ್ರೈನ್ 18 ಈ ಕೆಳಗಿನ ಯಾವ ನಗರಗಳ ನಡುವೆ ಸಂಚರಿಸುತ್ತದೆ ಅಂತ ಕೇಳಲಾಗಿತ್ತು. ಇದರ ಉತ್ತರ ಆಪ್ಷನ್ 4 ದೆಹಲಿ ಮತ್ತು ವಾರಣಾಸಿ. ಸರಿಯಾದ ಉತ್ತರ ಕೊಟ್ಟವರು ಭಾಗ್ಯ ಪಾಟೀಲ್, ಹನುಮೇಶ್ ಮುಂಡ್ರಿಗಿ, ಅರ್ಪಿತಾ NL, ಚಂದು AB. ಧನ್ಯವಾದ. ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.